ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ವೆರಿ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ನಮಗೆ ಯುಗಾದಿಗಂತ ಕೆಲವೊಬ್ಬರು ಅಂದ್ಕೊತೀವಿ, ಹೇಳ್ತೀವಿ. ಹೌದು, ನಮಗೆ ಹಿಂದೂಗಳಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ. ಬಟ್ ಇದನ್ನು ಸ್ವಲ್ಪ ಸೆಲೆಬ್ರೇಟ್ ಮಾಡೋಣ, ಎಲ್ಲ ಮಾಡ್ತೀವಿ ಅಂತ ಕ್ಯಾಲೆಂಡರ್ ಮೂಲಕ ಇವತ್ತಿಂದ ನ್ಯೂ ಇಯರ್ ಅಲ್ವಾ, ಅದಕ್ಕೆ ನೋಡಿ, ಇದು ನಮ್ಮ ಮನೆಯಿಂದ ಸಿಗ್ತಾ ಇರೋ ಬ್ಯೂಟಿಫುಲ್ ಹೊಸ ವರ್ಷದ ವ್ಯೂ. ಸೂಪರ್ ಆಗಿದೆ ಅಲ್ವಾ? ಓಕೆ, ನಾವು ಹೆಂಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ. ಬನ್ನಿ ಕಾನ್ ಗಾಯ್ಸ್. ನ್ಯೂ ಇಯರ್ ಇರಲಿ, ಓಲ್ಡ್ ಇಯರ್ ಇರಲಿ, ಯಾವುದೇ ಇಯರ್ ಇರಲಿ, ನಮ್ಮ ಪಪ್ಪ ಬೆಳಿಗ್ಗೆ 7 ಗಂಟೆಗೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚೋದು, ತುಳಸಿಗೆ ಪೂಜೆ ಮಾಡೋದು ಕಂಪಲ್ಸರಿ, ಅದಿದ್ದೇ ಇರಬೇಕು. ಹಾಗೆ ನಾನು ಬ್ರೇಕ್ಫಾಸ್ಟ್ನ ತಿಂದ್ಕೊಂಡು ಚಪಾತಿ ಮತ್ತು ಪನ್ನೀರ್ದು ಸಾಗು ಮಾಡಿದರು, ಅದು ತಿಂದ್ಕೊಂಡು ನನ್ನ ತಂಗಿ ಮನೆಗೆ ಬಂದೆ. ನಾನು ಅವಳ ಜೊತೆನೇ ಬಂದೆ. ಅವಳು ಕೂಡ ರೆಂಟ್ಗಿರೋದು. ನೋಡಿ, ನಮ್ಮ ಕಡೆ ಬಾವಿಗಳೆಲ್ಲ ಹಿಂಗೆ ಇರೋದು. ಇದು ಮನುಷ್ಯ ಬೀಳತ್ತಂತ ಹಾಕಿರೋದಲ್ಲ, ಪ್ರಾಣಿಗಳೇನಾದರೂ ಬಿದ್ದುಬಿಡತ್ತೆ, ಜಗಳ ಆಡ್ಕೊಂಡು ಬಿದ್ದುಬಿಡತ್ತೆ. ಇದು ಅಷ್ಟೇ, ತೋಟದಲ್ಲಿ ಮನೆ ಇದೆ, ಜಾಗ ತುಂಬಾ ಚೆನ್ನಾಗಿದೆ. ಅಲ್ಲೊಂದು ಅಪಾರ್ಟ್ಮೆಂಟ್ ಆಗ್ತಾ ಇದೆ. ನಮ್ಮ ಕಡೆ ಅಪಾರ್ಟ್ಮೆಂಟ್ ಹೀಗೆ ಇರೋದು. ಅಲ್ಲೆಲ್ಲ ಮನೆಗಳಿದೆ, ಮನೆಗಳ ಜೊತೆ ತೋಟ ಇದೆ, ತೋಟದಲ್ಲಿ ಒಂದು ಮನೆ ಇದೆ. ನಮ್ಮ ಕಡೆ ತೋಟ, ಹೊಲ, ಗದ್ದೆ ಇದ್ರೇ ಅವರು ಸಾಹುಕಾರರು. ಅವಳು ದೇವ್ರ ಪೂಜೆಗೆ ಬಂದಿದ್ಲು. ಹಾಗೆ ದೇವ್ರ ಪಾತ್ರೆನೆಲ್ಲ ವಾಶ್ ಮಾಡಿಕೊಂಡು ಅವಳು ದೇವ್ರ ಪೂಜೆ ಮಾಡಿಕೊಂಡು ಬಂದಳು. ಇದು ನೋಡಿ ಅವ್ರದ್ದು, ಇದು ತೋರಿಸ್ತೀನಿ ದೇವರು. ಅವರು ಅಂತಂದರೆ ಅವಳ ಹಸ್ಬೆಂಡು ಕೇರಳದವ್ರಲ್ವಾ, ಅದಕ್ಕೆ ಅಲ್ಲಿದೆ ದೇವರಂತೆ. ಇದು ಮಹಾಮಾಯ ಅಂತ. ಆಮೇಲೆ ಪಕ್ಕದಲ್ಲಿರೋದೇನೋ ಇದಂತೆ, ಭದ್ರಕಾಳಿ ಅಂತೆ. ತುಂಬಾ ನೀಟಾಗಿ ಚೆನ್ನಾಗಿ ಇಟ್ಕೊಂಡಿದ್ಲು. ಮೇ ಬಿ ಅವಳ ಹಸ್ಬೆಂಡ್ ಅಂತ ಅನಿಸುತ್ತೆ, ಬಟ್ ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು. ದೇವ್ರು ನೋಡಿದ್ರೇ ಒಂದು ಸ್ವಲ್ಪ ಅಟ್ರ್ಯಾಕ್ಷನ್. ಅದು ಹಾಗೆ ಕೆಲವೊಬ್ರದ್ದು ದೇವ್ರ ಮನೆ ಅದು ಏನೋ ಬೇಡ ಬಿಡಿ, ಅದ್ರ ಬಗ್ಗೆ ಏನಕ್ಕೆ ಮಾತಲ್ವಾ. ಓಕೆ, ಇದು ಇನ್ನು ಈ ದೇವರಿಗೆ ಈ ಥರ ಮೊಟ್ಟೆ, ನಾನ್ ವೆಜ್ಜು, ಚಾಕ್ಲೇಟ್ಸು ಎಲ್ಲ ಇಡ್ತಾರಂತೆ. ಅದು ಪ್ರಸಾದ ಥರ ಇಡೋದಂತೆ. ಅದು ಇಟ್ಕೊಂಡು ಆಮೇಲೆ ಅವಳು ಪ್ರಸಾದ ಥರ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬಂದಳು. ಇದು ನಮ್ಮ ಮನೆಯ ಮಧ್ಯಾಹ್ನದ ಊಟ. ನಾನು ಹಾಗೆ ಮೀನು ತೊಗೊಂಡು ಬಂದಿದ್ದೆ. ಮೀನಿಂದು ಅಲ್ಲಿ ಫಿಶ್ ಮಾರ್ಕೆಟಿನ ವೀಡಿಯೋ ತೊಗೊಂಡಿದ್ವಪ್ಪ, ಹಾಕೋಕ್ಕಾಗಿಲ್ಲ, ಅದೇನೋ ಗೊತ್ತಿಲ್ಲ. ಹಾಗೆ ಊಟ ಆಗಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಇಲ್ಲಿ ಕುಮಟಾ ಹೋಗ್ಬಿಟ್ಟು ಲೆಗ್ ಪೀಸ್ ತೊಗೊಬಂದೆ. ಇಲ್ಲಿ ನಾನು 13 ವರ್ಷದಿಂದನೂ ನಾನು ಇವ್ರ ಕಸ್ಟಮರ್. ಈ ಊರು ಸೂಪರಾಗಿ ನಮ್ಮ ಕಡೆ ಎಲ್ಲಿ ಊರ ಅಂಗಡಿಲಿ ಚೆನ್ನಾಗಿ ಸಿಗೋದು ಅಂತ ಅನಿಸುತ್ತೆ. ಯಾಕಂದರೆ ನಾನು ಬೇರೆ ಟ್ರೈ ಮಾಡಿಲ್ಲ, ಬಟ್ ಇವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವ್ರ ಟೇಸ್ಟೇ ಬೇರೆ ಥರ ಇರುತ್ತೆ. ಕಬಾಬ್ ಮಾಡ್ತಾರೆ, ಆಮೇಲೆ ಚಿಕನ್ ಚಿಲ್ಲಿ ಇರುತ್ತೆ, ಆಮೇಲೆ ಲೆಗ್ ಪೀಸ್ ಇರುತ್ತೆ. ನಾನ್ ವೆಜಿಟೇರಿಯನ್ಸ್ಗಳಿಗೆ ಮಾತ್ರ ಅನಿಸುತ್ತೆ ಈ ವಿಡಿಯೋ. ವೆಜಿಟೇರಿಯನ್ಸ್ ಯಾರಾದರೂ ಇದ್ದರೆ ಪ್ಲೀಸ್ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಏನು ಅಂದ್ಕೋಬೇಡಿ, ಇದೇ ನಮ್ಮ ಫುಡ್ಡು, ನಾವು ತಿನ್ನೋದೇ ಇದು. ಸೊಪ್ಪು ತರಕಾರಿಗಳು ತಿಂದರೆ ನನಗಂತೂ ನಿಜ ಗಂಟ್ಲು ಕೆಳಗಡೆ ಇಳಿಯಲ್ಲ, ನನಗೆ ಇದ್ದೇ ಅಭ್ಯಾಸ ಆಗಿರೋದು. ಸೊ ಸಾರಿ. ಆಮೇಲೆ ಹಾಗೆ ಹೊನ್ನಾವರದಿಂದ ಕೇಕ್ ತರಿಸಿದ್ದೆ ನಾನು. ನನ್ನ ಸಿಸ್ಟರ್ದು ಗೊತ್ತಿರೋರು ಯಾರೋ, ಅವ್ರ ಕೇಕ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರ ಹತ್ರ ತರಿಸ್ಕೊಂಡೆ ನಾನು. ತುಂಬ ಚೆನ್ನಾಗಿತ್ತು. ಅಂದರೆ ಸ್ವೀಟೆಲ್ಲ ಕಡಿಮೆ ಇರಬೇಕು ನಮಗೆ, ಕ್ರೀಮಿಗೆ ಕಲರ್ ಏನೂ ಜಾಸ್ತಿ ಇರಬಾರ್ದು. ಅವ್ರದ್ದು ಅದೇ ಥರನೇ ಇತ್ತು, ತುಂಬ ಚೆನ್ನಾಗೇ ಇತ್ತು. ಅವ್ರದ್ದು ಇನ್ಸ್ಟಾ ID ನಾನು ಇಲ್ಲಿ ಕೆಳಗಡೆ ಲಿಂಕಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಮ್ಮ ಕಡೆಯವ್ರು ಯಾರಾದರೂ ಇದ್ದರೆ ತಿನ್ನಿ, ಆರ್ಡರ್ ಮಾಡ್ಕೊಳ್ಳಿ. ಚೆನ್ನಾಗಿತ್ತು ಕೇಕು, ರೀಸನಬಲ್ ಪ್ರೈಸ್ ಕೂಡ. ಇಲ್ಲಿ ನೋಡಿ, ನಮ್ಮ ಪಪ್ಪ ನಮಗೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿಕೊಡು ಪಪ್ಪ ಅಂತಂದಕ್ಕೆ ಏನು ಫುಲ್ ಲೈಟೆಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿಕೊಟ್ರು ಗುರು. ಏನೋ ಫುಲ್ಲು ಒಂದು 100 ಜನ ಸೇರಿದ್ದೀವಿ ಅಂತ ಅಂದ್ಕೊಬೇಕು ಪಾರ್ಟಿಗೆ. ಆ ಥರ ನ್ಯೂ ಇಯರ್ ಸೆಲೆಬ್ರೇಷನ್ ಡೆಕೋರೇಷನ್ ಮಾಡಿಕೊಟ್ರು ನಮ್ಮ ಪಪ್ಪ. ಲೈಟ್ಸ್ ಎಲ್ಲ ದೊಡ್ಡ ಲೈಟ್ಸ್ ಹಾಕ್ಬಿಟ್ಟು, ಅದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಈ ಥರ ಎಲ್ಲ ಇದೇನಂತೀವಿ ಇದಕ್ಕೆ, ಏನಂತೀವೋ ಏನೋ ಹಾಕ್ಕೊಟ್ಬಿಟ್ಟು
ಚೆನ್ನಾಗಿ ಮಾಡಿ ಕೊಟ್ಟಿದ್ರು. ಹಾಗೆ ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನಿಗೆ ನಮ್ಮನೇಲಿ ಜನ ಏನೋ ಇದ್ರು ಗುರು, ಬಟ್ ಅವ್ರು ಯಾರೂ ಬಂದಿಲ್ಲ. ನಾವಿಷ್ಟೇ ಜನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ, ಮುಗೀತು.